ಒಡಿಶಾದ ಕಿಯೋಂಜಾರ್ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. 20,000 ವಿತ್ಡ್ರಾ ಮಾಡೋಕೆ ಅಸ್ಥಿ ಪಂಜರ ತಂದಂಥ ವ್ಯಕ್ತಿ ನೋಡಿ ಅಂಥ ಘಟನೆ ಇದು. ಅಮಾನವೀಯ ಘಟನೆ ಅಂತ ಹೇಳ್ಬೋದು ಇದು. ಅಸ್ಥಿ ಪಂಜರ ತಗೊಳ್ಕೊಂಡ್ಬಂದ್ಬಿಟ್ಟಾನ್ರಿ ಇವನು. ಸಾಕ್ಷಿ ಕೇಳಿದಾರೆ ಇವರು ಬ್ಯಾಂಕ್ನವರು. ಎಲ್ಲಿಯಪ್ಪ ತೊಗೊಂಬ ಅವ್ರನ್ನ ಅಂತ, ಕರ್ಕೊಂಬ ಅವ್ರನ್ನ ಅಂತ. 20,000 ರೂಪಾಯಿಗೆ ಅಸ್ಥಿ ಪಂಜರ ಹೊತ್ಕೊಂಡ್ ಬಂದ್ಬಿಟ್ಟ. ಸಹೋದರಿಯ ಖಾತೆಯಲ್ಲಿದ್ದ ಹಣ ನೀಡೋಕೆ ಬ್ಯಾಂಕ್ ಅವರು ನಿರಾಕರಿಸಿದ್ರು. ಸಹೋದರಿ ಮೃತಪಟ್ಟಿರುವ ಬಗ್ಗೆ ಸಾಕ್ಷಿಯನ್ನ ಕೇಳಿದ್ರು ಬ್ಯಾಂಕ್ ಸಿಬ್ಬಂದಿ. ಹಾಗಾಗಿ ಅವನೇನು ಮಾಡ್ತಾನೆ, ಸಹೋದರಿ ಅಸ್ಥಿ ಪಂಜರ ಹೊತ್ತು ತಂದುಬಿಡ್ತಾನೆ. ಅಂದರೆ ಅಲ್ಲಿ ಸಮಾಧಿ ಇರುತ್ತಲ್ವ, ಅಲ್ಲಿಂದ ನೋಡಿ ಕಟ್ಕೊಂಡ್ಬರ್ತಾ ಇದ್ದಾನೆ ಮೂಟೆನ. ಎಲ್ಲ ಕಂಗಾಲಾಗ್ಬಿಟ್ರು. ಬರಿಗಾಲಲ್ಲಿ 3 ಕಿಲೋಮೀಟರ್ ದೂರ ಅಸ್ಥಿ ಪಂಜರ ಹೊತ್ಕೊಂಡು ಬಂದಿದ್ದಾನೆ. ಕರೆಕ್ಟ್ ಮಾಡಿದ್ದಾನೆ, ಸರಿಯಾಗಿದೆ ಮಾಡಿದ್ದದು. ಯಾಕಂದರೆ ಇವ್ರು ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರಲ್ವ ಬ್ಯಾಂಕ್ನವ್ರು. ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ಬೋದು ನಾವು. ಯಾಕಂದರೆ ಅಲ್ಲಿ ಅಸ್ಥಿ ಪಂಜರ ಅವ್ರು ನಂಬಲಿಲ್ಲ. ಅವರು ಡೆತ್ ಸರ್ಟಿಫಿಕೇಟ್ ತೋರಿಸಿದ್ದಾನೆ, ಫೋಟೋ ತೋರಿಸಿದ್ದಾನೆ, ಹಾರ ಹಾಕಿದ್ದು, ತಮಟೆ ಹೊಡೆದು ತೋರಿಸಿದ್ದಾನೆ, ನಂಬಲಿಲ್ಲ. ಬಡಪಾಯಿ ಏನು ಮಾಡಬೇಕು, ಇಲ್ಲರಿ ಸತ್ತೋಗಿದ್ದಾರೆ ನಮ್ಮ ಸಹೋದರಿ ಅಂತ ಕೇಳಲಿಲ್ಲ. ತಲೆ ಕೆಟ್ಟ ಏನು ಮಾಡ್ದ, ಅಗದ ಸಮಾಧಿ ಅಗದು ಅಸ್ಥಿ ಪಂಜರ 3 ಕಿಲೋಮೀಟ್ರ್ ಹೊತ್ಕೊಂಡ್ಬಂದಿದ್ದಾನೆ. ಕಳೆದ ಜನವರಿ 20ಕ್ಕೆ ಅವ್ರ ಸಹೋದರಿ ಕಲ್ರಾ ಮುಂಡಾ ಸಾವನ್ನಪ್ಪಿದ್ರು. ಈಕೆ ಖಾತೆಯಲ್ಲಿ ಹಣ ಪಡೆಯೋಕೆ ಹೋಗಿದ್ದ ಇವನು ಜೀತು. ಅವರು ಮೃತಪಟ್ಟಿರೋ ಬಗ್ಗೆ ಇವರು ಸಾಕ್ಷಿ ಕೇಳ್ತಾರೆ ಬ್ಯಾಂಕ್ ಸಿಬ್ಬಂದಿ. ಕರ್ಕೊಂಬ ಅವಳನ್ನ ಅಂತ ಹೇಳ್ತಾರೆ. ಆಗ ಮೃತಪಟ್ಟಿದ್ದಾಳೆ ಅಂತ ಎಷ್ಟೇ ಗೋಗರೆದ್ರೂ ಕೂಡ ಬ್ಯಾಂಕ್ನವರು ಕೇಳಲಿಲ್ಲ. ದಾರಿ ಇಲ್ಲದೆ ಕೊನೆಗೆ ಅಸ್ಥಿ ಪಂಜರ ತಂದು, ತಗೊಳ್ಳಿ ಅಸ್ಥಿ ಪಂಜರ, ನಮ್ಮ ತಂಗಿದಿದ್ದು, DNA ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ, ಇದಕ್ಕಿಂತ ಸಾಕ್ಷಿ ಬೇಕಂತ ಕೇಳಿದ್ದಾನೆ. ಪೊಲೀಸರು ಅಲ್ಲೇ ಮಧ್ಯಪ್ರವೇಶ ಮಾಡಿ ಆತನನ್ನು ಒಳಗೆ ಬಿಡಲಿಕ್ಕೆ ನಿರಾಕರಿಸಿದ್ದಾರೆ. ಅಲ್ಲಿ नॉमिनी चेक उनकी ऑप्शन चेक कर नॉमिनी चेक उनकी ऑप्शन चेक कर खाता शाळे नॉमिनी चेक उनकी ऑप्शन खाता शाळे